ಒಕ್ಕೂಟ ಉಳಿಸಿ ಆಂದೋಲನ, ಸೇವ್ ಫೆಡರಲಿಸಂ ಮೂವ್ಮೆಂಟ್, ಇದು ಒಂದು ರಾಷ್ಟ್ರೀಯ ಆಂದೋಲನ. ದೇಶಾದ್ಯಂತ ಬೇರೆ ಬೇರೆ ನಾಗರಿಕ ಸಂಘಟನೆಗಳು, ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು ಮತ್ತೆ ಒಕ್ಕೂಟ ವ್ಯವಸ್ಥೆ ಉಳಿಬೇಕು, ಮುಂದುವರೆದುಕೊಂಡು ಹೋಗಬೇಕು ಅನ್ನೋ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಕಟ್ಟಿದಂತ ಒಂದು ಆಂದೋಲನ ಒಕ್ಕೂಟ ಉಳಿಸಿ ಆಂದೋಲನ. ಕರ್ನಾಟಕ ಚಾಪ್ಟರ್, ಈ ಒಕ್ಕೂಟ ಉಳಿಸಿ ಆಂದೋಲನದ ಕರ್ನಾಟಕ ಚಾಪ್ಟರ್ ಪರವಾಗಿ ನಾನು ಸಂಚಾಲಕನಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಶ್ರೀಯುತ ಸಲೀಂ ಖತೀಬ್ ಅವರು, ಶ್ರೀಯುತ ಬಾಬುಲಾಲ್ ಅವರು, ಶ್ರೀಯುತ ಅನಿಲ್ ದಳವಾಯಿ ಅವರು, ಶ್ರೀಯುತ RB ಪಾಟೀಲ್ ವಕೀಲರು, ಶ್ರೀಯುತ ರಾಜೇಶ್ ಚಿಕ್ಕಬಳ್ಳಾಪುರ ಅವರು, ಶ್ರೀಯುತ ತಾರ್ ಅವರು, ಸಿದ್ದಪ್ಪ ಕಾನಟ್ಟಿ ಅವರು ಹಾಜರಿದ್ದಾರೆ. ಮತ್ತೆ ಬೈಲಹೊಂಗಲದಿಂದ ಹೋರಾಟಗಾರರಾದ ಶ್ರೀಯುತ BM ಚಿಕ್ಕನಗೌಡರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದ್ರೆ, 14ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಪ್ರಗತಿಪರರು ಸೇರಿಕೊಂಡು, ಪ್ರಗತಿಪರ ಸಂಘಟನೆಗಳು ಕೂಡಿಕೊಂಡು ಅಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕೂ ಮುಂಚೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಾರ್ವಜನಿಕರಿಗೆ, ಬುದ್ಧಿಜೀವಿಗಳಿಗೆ, ಎಲ್ಲ ರಾಜಕೀಯ ಪಕ್ಷಗಳಿಗೆ ಈ ರಾಷ್ಟ್ರೀಯ ಆಂದೋಲನದ ಮಹತ್ವ ಕುರಿತು ತಿಳಿಸಿಕೊಡ್ಬೇಕಂತ ಹೇಳಿ ನಾವು ಸಭೆ ಮತ್ತು ಪತ್ರಿಕಾಗೋಷ್ಠಿಗಳನ್ನ ನಡೆಸ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿ ಮೂಲಕ ನಾವೆಲ್ಲರಿಗೂ ಕರೆ ಕೊಡ್ತಾ ಇದ್ದೀವಿ. ಈ ಒಕ್ಕೂಟ ವ್ಯವಸ್ಥೆ, ಭಾರತ ಸಂವಿಧಾನ ಪೀಠಿಕೆ ಪ್ರಾರಂಭ ಆಗೋದೇ ಇಂಡಿಯಾ, ದಟ್ ಈಸ್ ಭಾರತ್ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಅಂದ್ರ ಇಂಡಿಯಾ ಅಂದ್ರೆ ಭಾರತ ರಾಜ್ಯಗಳ ಒಕ್ಕೂಟ. ಇದು ಪೀಠಿಕೆಯ ಪ್ರಾರಂಭ. ಆದ್ರ ಏನಾಗಿದೆ ಅಂತಂದ್ರ, ಈ 75-76 ವರ್ಷಗಳಲ್ಲಿ ಈ ಒಕ್ಕೂಟ ವ್ಯವಸ್ಥೆ ಮೇಲೆ ಸದೈವ ಕಾಲ ದಾಳಿ ಆಗ್ತಾ ಬಂದಿದೆ. ಅದು ಮುಂಚೆ ಕಾಂಗ್ರೆಸ್ ಕಾಲದಲ್ಲಿ ಆಗಿರಬಹುದು, ನಂತರ 2014ರಿಂದ ಇತ್ತೀಚೆಗೆ ಈ ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರದ ಕಾಲದಲ್ಲಿ ಬಹಳ ವ್ಯವಸ್ಥಿತವಾಗಿ, ನಾನು ಹೇಳ್ತಾ ಇದ್ದೇನೆ, ಬಹಳ ವ್ಯವಸ್ಥಿತವಾಗಿ, ಆಡಳಿತಾತ್ಮಕವಾಗಿ, ಶಾಸನಾತ್ಮಕವಾಗಿ ಮತ್ತು ಫೈನಾನ್ಸ್, ಆರ್ಥಿಕ ಕ್ಷೇತ್ರದ ಮೇಲೆ, ಸಾಂಸ್ಕೃತಿಕ ಕ್ಷೇತ್ರದ ಮೇಲೆ ವ್ಯವಸ್ಥಿತವಾಗಿ ಈ ಒಕ್ಕೂಟ ವ್ಯವಸ್ಥೆಯ ಮೇಲೆ ಸರ್ಕಾರ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದಾಳಿ ಆಗ್ತಾ ಇದೆ. ಇದಕ್ಕೆ ಬಹಳ ಉತ್ತಮ ಉದಾಹರಣೆ ಅಂತಂದ್ರ, ಮೊನ್ನೆ ಏನು MP ಚುನಾವಣೆ ನಡೀತು, ಲೋಕಸಭಾ ಚುನಾವಣೆ. ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಇಬ್ರು ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ಇಬ್ರು ಮುಖ್ಯಮಂತ್ರಿಗಳು, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಇಬ್ರು ಕೂಡ ಜೈಲಿನಲ್ಲಿ ಅವರು ಕೈದಿಯಾಗಿದ್ದರು. ಚುನಾವಣೆಯಲ್ಲಿ ಅವರು ಸಮರ್ಪಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳಿ ಇವರು BM ಚಿಕ್ಕನಗೌಡರು ಬಂದಿದ್ದಾರೆ, ಅವರು ಸ್ವಾಗತ ಮಾಡ್ತಾರೆ. ಅವರು ವ್ಯವಸ್ಥಿತವಾಗಿ, ಸಮರ್ಪಕವಾಗಿ ಚುನಾವಣೆಯಲ್ಲಿ
ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಇತ್ತೀಚಿನ ಆಘಾತಕಾರಿ ಬೆಳವಣಿಗೆ ಏನಂತಂದ್ರೆ, ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಯವರು ಮೊನ್ನೆ ದೆಹಲಿ ಹೋಮ್ ಸೆಕ್ರೆಟರಿ ಅವರಿಗೆ ಒಂದು ಲೆಟರ್ ಬರೆದಿದ್ದಾರೆ. ದೆಹಲಿಯ ರಾಜಕೀಯ ಬೆಳವಣಿಗೆಗಳ ಕುರಿತು, ಅಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕುರಿತು, ಅಲ್ಲಿ ಸರ್ಕಾರದ ಕಾರ್ಯ ಚಟುವಟಿಕೆಗಳ ಕುರಿತು ಒಂದು ವರದಿ ಕೇಳಿದ್ದಾರೆ. ಈ ವರದಿ ಮುಂದಿನ ಕ್ರಮಕ್ಕೆ ಒಂದು ಮುನ್ನುಡಿ. ದೆಹಲಿ ಸರ್ಕಾರವನ್ನ ಡಿಸ್ಮಿಸ್ ಮಾಡೋ ಒಂದು ಸಿದ್ಧತೆ ನಡೆದಿದೆ. ಕೆಲವೇ ದಿನಗಳಲ್ಲಿ ಡೆಲ್ಲಿ ಆಪ್ ಸರ್ಕಾರ ಡಿಸ್ಮಿಸ್ ಆದರೆ ಆಶ್ಚರ್ಯ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಒಕ್ಕೂಟ ವ್ಯವಸ್ಥೆಯ ಪರವಾಗಿ ಮಾತಾಡ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ 136 ಶಾಸಕರ ಬೆಂಬಲದೊಂದಿಗೆ ಅಧಿಕಾರದಲ್ಲಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ, ಶೋಷಿತ ವ್ಯಕ್ತಿಗಳಿಗೆ ಮತ್ತೆ ಎಲ್ಲಾ ಜಾತಿಯ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ 5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ಮುಟ್ಟೋ ಕೆಲಸ ಆಗ್ತಾ ಇದೆ. ಆದ್ರೆ ಈ 136 ಶಾಸಕರ ಬೆಂಬಲದೊಂದಿಗೆ ರಚಿತವಾದ ಸರ್ಕಾರವನ್ನು ಕೂಡ ಡಿಸ್ಮಿಸ್ ಮಾಡಬೇಕನ್ನೋದು ಹುನ್ನಾರ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರಾಜ್ಯಪಾಲರ ಮೂಲಕ ಕೈಗೊಂಬೆ ರಾಜ್ಯಪಾಲರು, ಕರ್ನಾಟಕ ರಾಜ್ಯಪಾಲರು ಈಸ್ ನಾಟ್ ಗಣತವ್ಯತ ರಾಜ್ಯಪಾಲರಲ್ಲ, ಎಸ್ಟೀಮ್ಡ್ ರಾಜ್ಯಪಾಲರಲ್ಲ. ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರುವ ರಾಜ್ಯಪಾಲರು. ಇಸ್ ಅ ಸ್ಟೂಜ್. ಕರ್ನಾಟಕ ಗವರ್ನರ್ ಇಸ್ ಅ ಸ್ಟೂಜ್ ಆಫ್ ಸೆಂಟ್ರಲ್ ಗವರ್ಮೆಂಟ್, ಮೋದಿ ಗವರ್ಮೆಂಟ್. ಇವತ್ತು ಯಾರೋ ಒಬ್ಬ ಕಲ್ಲಪ್ಪ ಮಲ್ಲಪ್ಪ ಟಿಜೆ ಆತ ಯಾವುದಾದ ಮುಖ್ಯಸ್ಥನೂ ಅಲ್ಲ, ಹಾದಿಯಲ್ಲಿ ಹೋಗೋ ಮನುಷ್ಯ ಆತ. ಸುಪ್ರೀಂ ಕೋರ್ಟ್ ಆತನಿಗೆ 25 ಲಕ್ಷ ದಂಡ ವಿಧಿಸಿದೆ. ಮನುಷ್ಯ ಕೊಟ್ಟಂತಹ ದೂರು ನೋಟಿಸ್ ಕೊಟ್ಟು ಇವತ್ತು ಕರ್ನಾಟಕದ ಕೈಗೊಂಬೆ ರಾಜ್ಯ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಬೇಕು ಮತ್ತು ತತ್ಪರಿಣಾಮ ಕರ್ನಾಟಕ ಸರ್ಕಾರವನ್ನ ಅಲುಗಾಡಿಸಬೇಕು, ಸರ್ಕಾರ ಬೀಳಬೇಕು ಅನ್ನೋ ಹುನ್ನಾರವನ್ನ ಮೋದಿ ಸರ್ಕಾರ ಕರ್ನಾಟಕದ ರಾಜ್ಯಪಾಲರ ಮುಖಾಂತರ ಮಾಡ್ತಾ ಇದೆ. ಹೀಗೆ ದೇಶಾದ್ಯಂತ ಮಮತಾ ಸರ್ಕಾರ ಅಲ್ಲಿ ಏನು ಮೊನ್ನೆ ಒಂದು ಅತ್ಯಾಚಾರ ಪ್ರಕರಣ ಆಯಿತು. ಆ ಅತ್ಯಾಚಾರ ಪ್ರಕರಣವನ್ನೇ ನಾವು ಖಂಡಿಸ್ತೇವೆ ಅಂತ ಅನ್ನಬಾರದು. ಆದರೆ ಆ ಬಿಡಿ ಘಟನೆಯನ್ನು ಮುಂದಿಟ್ಟುಕೊಂಡು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಸರ್ಕಾರವನ್ನು ಕೂಡ ಕಿತ್ತೊಗೆಯುವಂತಹ ಒಂದು ಹುನ್ನಾರ ನಡೆದಿದೆ. ದೇಶದಲ್ಲಿ ಇದು ವಿವಿಧ ದೇಶ, ಆದರೆ ಮೋದಿ ಒಂದು ದೇಶ, ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದು ಧರ್ಮ ವ್ಯವಸ್ಥೆಯನ್ನ ಇಡೀ ದೇಶಾದ್ಯಂತ ಹೇರಲು ಫೋರ್ಸ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ನೋಡಿ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಹಿಜಾಬ್ ಹಾಕೊಳ್ಬಾರ್ದು, ಆಜಾನ್ ಕೂಗಬಾರ್ದು, ಹೀಗೆ ಬೇರೆ ಬೇರೆ ಕ್ರಮಗಳನ್ನ ತನ್ನ ಸಂಘ ಸಂಸ್ಥೆಗಳ ಮೂಲಕ ಹೇರಲಿಕ್ಕೆ ಹೊರಟಿತ್ತು.
ಸೊ ಬಿಜೆಪಿ ಸರ್ಕಾರದ ಇದೇನು ಒಂದು ದೇಶ, ಒಂದು ಭಾಷೆ, ಒಂದು ರಾಜಕೀಯ ಪಕ್ಷ, ಅವ್ರು ಯಾವಾಗಲೂ ಹೇಳ್ತಾರ ಕಾಂಗ್ರೆಸ್ ಪಕ್ಷವನ್ನ ಮುಗಿಸ್ತೀವಿ, ಆಮ್ ಆದ್ಮಿ ಪಕ್ಷವನ್ನ ಮುಗಿಸ್ತೀವಿ ಅಂದ್ರೆ ವಿರೋಧ ಪಕ್ಷಗಳು ಇರಬಾರ್ದು, ವಿರೋಧ ಧ್ವನಿ ಇರಬಾರ್ದು, ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮಾತ್ರ ಮೆರಿಬೇಕು ಅನ್ನೋ ಉದ್ದೇಶ ಈ ಮೋದಿ ಸರ್ಕಾರದ ಉದ್ದೇಶ. ಆದ್ರಿಂದ ದೇಶಾದ್ಯಂತ ಈ ಒಕ್ಕೂಟ ಉಳಿಸಿ ಆಂದೋಲನವನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಮುಂಚಿತವಾಗಿ ಕರ್ನಾಟಕದಲ್ಲಿ ಇದೇ 14ನೇ ತಾರೀಕು ಬೆಳಗಾವಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು, ಪ್ರಗತಿಪರ ಪಕ್ಷಗಳು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಂದಿನ ಕ್ರಮ ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೇವೆ. ಆಮೇಲೆ ದಿಲ್ಲಿಯಲ್ಲಿ ಕೂಡ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಕೂಡ ಈ ಪ್ರತಿಭಟನೆ ಕಾರ್ಯಕ್ರಮವನ್ನ ದೇಶಾದ್ಯಂತ ಎಲ್ಲ ಚಿಂತಕರು ಆಗಮಿಸಿ ಹಮ್ಮಿಕೊಳ್ಳುವ ವಿಚಾರ ಇದೆ. ದಯವಿಟ್ಟು ತಾವು ಸಹಕಾರ ಕೊಡಬೇಕು. ನಮ್ಮ ವಿಚಾರ, ನಮ್ಮ ಉದ್ದೇಶಗಳನ್ನ ಜನರಿಗೆ ಮುಟ್ಟಿಸುವಂತಹ ಒಂದು ಸಹಾಯ ತಾವು ಮಾಧ್ಯಮದವರು ಮತ್ತು ವಿದ್ಯುನ್ಮಾನ ಮಾಧ್ಯಮದವರು ಕೂಡ ಮಾಡ್ಬೇಕಂತೇಳಿ ವಿನಂತಿ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸೆಪ್ಟೆಂಬರ್ 14ಕ್ಕೆ ಎಷ್ಟು ಜನ ಸೇರ್ತಾರ? 1,000 ಜನ ಚಿಂತಕ. ಇದು ಕಾರ್ಯಕರ್ತರ ಸಭೆ ಅಲ್ಲ, ಇದು ಚಿಂತಕರ ಸಭೆ. 1,000 ಜನ ಸೇರಿ ಬೆಂಗಳೂರಲ್ಲೇ ಮಾಡುದು. ಬೆಂಗಳೂರಲ್ಲೇ ಮಾಡ್ತಾರೆ. ನೆಕ್ಸ್ಟ್ ಡೇ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ. ಅಲ್ಲ, 14ರ ನಂತರ ಬೆಳಗಾವಿಯಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಈ ಸಂವಿಧಾನ ಉಳಿಸಿ, ಒಕ್ಕೂಟ ವ್ಯವಸ್ಥೆ ಉಳಿಸಿ ಅಂತೇಳಿ ಬೆಳಗಾವಿದಲ್ಲೂ ಕೂಡ ಒಂದು ಕಾರ್ಯಕ್ರಮ. ಬೆಳಗಾವಿಯಿಂದ ಎಷ್ಟು ಜನ ಹೋಗ್ತೀವಿ? ಬೆಳಗಾವಿಯಿಂದ ಒಂದು 50 ಜನ. ಈಗ ಇದು ಕೇಂದ್ರ ಸರ್ಕಾರದ ವಿರುದ್ಧನಾ ಅಥವಾ ಸಿಎಂ ಅವ್ರ ಪರವಾಗಿ ಲಾಬಿ ಮಾಡಕ? ಅಲ್ಲ, ಸಿಎಂ ಪರವಾಗಿಯೂ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಇದೆ ಇದು. ಯಾಕಂದ್ರೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರವೇ ಈ ಫೆಡರಲಿಸಂ ಮೇಲೆ ಆನ್ಸ್ಲಾಟ್ ಮಾಡ್ತಾ ಇದೆ. ಆಮೇಲೆ ದೇಶದ ವೈವಿಧ್ಯತೆ ಮೇಲೆ, ಈ ದೇಶ ನಿಂತಿರುವುದು ದೇಶದ ವೈವಿಧ್ಯತೆಯ ಆಧಾರದ ಮೇಲೆ. ಈ ವೈವಿಧ್ಯತೆ ಮೇಲೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರವನ್ನ ವಿರೋಧಿಸಿ, ಮೋದಿ ಸರ್ಕಾರವನ್ನ ವಿರೋಧಿಸಿ ನಾವು ಈ ಕಾರ್ಯಕ್ರಮ ನಾ ಹೇಳಿದ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಪ್ರತಿಭಟನೆ ನಡೆಸಿದೆ. ಆಮೇಲೆ ಭಾರತದಲ್ಲಿ ದಿಲ್ಲಿ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ.